ಅವಳಿಗೆ ಅಂತ 1 ರೂಪಾಯಿನೂ ಇಟ್ಕೊಳ್ತಿರ್ಲಿಲ್ಲ ಸೀತಾ ಅವರೇ. ಸೀತಾ ಅವರೇ, ಅಲ್ಲಿ ಪದಕಗಳಿದೆಯಲ್ಲ ಅದೆಲ್ಲ ಬೈಕ್ ರೇಸ್ತು. ನಮ್ಮ ಸತ್ಯಂಗೆ ಬೈಕ್ ಓಡಿಸೋದಂದರೆ ತುಂಬ ಇಷ್ಟ. ನಾನು ಆಗಲೇ ಹೇಳಿದ್ನಲ್ಲ, ಅಟ್ಟದ ಮೇಲೆ ಒಂದಷ್ಟು ಟ್ರೋಫಿಗಳನ್ನೆಲ್ಲ ಕಟ್ಟಿಟ್ಟಿದ್ದೀನಿ ಅಂತ, ಅದೆಲ್ಲ ಬೈಕ್ ರೇಸ್ದೇನೆ. ನಮಗೆ ಅವಳನ್ನ ಬೈಕ್ ರೇಸಿಗೆ ಕಳ್ಸೋಕ್ಕೆ ತುಂಬ ಭಯ ಆಗೋದು. ಆದರೆ ಅವಳು ಕೇಳಬೇಕಲ್ಲ. ನೋಡೋಕೆ ಅವಳು ಹೆಣ್ಣು ಹುಡುಗಿ, ಆದರೆ ಮಾಡೋದೆಲ್ಲ ಗಂಡು ಮಕ್ಳ ಕೆಲಸನೇ. ಪರವಾಗಿಲ್ಲ ಜಾನಕಿ ಅವರೇ, ಇಷ್ಟೊಂದೆಲ್ಲ ಗೆದ್ದಿದ್ದಾಳೆ. ಹ್ಞೂ ಸೀತಾ ಅವರೇ, ಈ ಮನೆಗೆ ಗಂಡು ಮಗನ ಥರ ಇದ್ಲು ಸತ್ಯ. ಯಾವುದ್ರಲ್ಲೂ ನಮ್ಮ ಮನೆಯವ್ರಿಗಿಂತ ಕಡಿಮೆ ಇರಲಿಲ್ಲ. ಈಗಲೂ ಅಷ್ಟೇ, ಬೈಕ್ ಸೌಂಡ್ ಏನಾದರೂ ಕೇಳಿದ್ರೆ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕಂಡಂಗೆ ಆಡ್ತಾರಲ್ಲ, ಹಂಗೆ ಆಡ್ಬಿಡ್ತಾಳೆ. ಸೀತಾ ಅವರೇ, ಹಾಲು ತಣ್ಣಗಾಯ್ತು ಅನ್ಸುತ್ತೆ, ಬಿಸಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ ಬೇಡ, ಪರವಾಗಿಲ್ಲ. ಅಯ್ಯೋ ಕೊಡಿ ಕೊಡಿ. ಬೇಡ, ನಾನು ತೊಳೆದು ಇಡ್ತೀನಿ. ಅಯ್ಯೋ, ನೀವು ನಮ್ಮ ಅತಿಥಿಗಳು, ಕೊಡಿ. ಸರಿ ನಡೀರಿ, ನಾನು ಬರ್ತೀನಿ. ಸತ್ಯ, ನೀನು ಇಲ್ಲಿದ್ಯಾ? ನಾವು ಆ ಕಡೆ ಹುಡುಕ್ತಿದ್ದೀವಿ. ಬಂದಾಗಿಂದ ಬರೀ ಫೋನಲ್ಲೇ ಇದೆಯಾ? ಏನು ಭಾವನ ಜೊತೆ ಮಾತಾಡ್ತಿದ್ಯಾ? ಏನಿಲ್ಲ ಕಣ್ರೋ, ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಮಾಡೋದಿತ್ತು, ಮಾತಾಡ್ತಾ ಇದ್ದೆ. ನೀನು ನೋಡ್ತಾ ಇದ್ರೆ ನಮ್ಗೆ ಯಾಕೆ ಹಂಗನ್ಸಲ್ವಲ್ಲ? ಭಾವರೇ ಕಾಲ್ ಮಾಡಿರ್ಬೇಕು. ಯಾಕ್ರೆ ಅಷ್ಟೊಂದು ಗೋಳೈಕು ಅಂತೀರಾ ಸತ್ಯನ? ಸತ್ಯ, ನಡಿ ಒಳಗಡೆ ಹೋಗೋಣ. ಆಹಾ, ನೆನೆದವರ ಮನದಲ್ಲಿ ಅನ್ನೋ ತರ ಭಾವನೆ ಕಾಲ್ ಮಾಡ್ಬಿಟ್ರು. ಪಾಪ ಕಣ ನಮ್ಮ ಭಾವ, ನಮ್ಮ ಸತ್ತಿನ ಅದೆಷ್ಟು ಮಿಸ್ ಮಾಡ್ಕೋತಾ ಇದ್ದಾರೋ ಏನೋ. ಜೇ ಸುಮ್ನಿರ್ರೋ, ನನ್ನ ಕಾಲ್ ಎಳಿತಿದ್ದೀರಾ? ಹೌದಾ? ಹೌದು. ಹಾಗಿದ್ರೆ ಕೊಡಿಲಿ. ಕೊಡು ಕಾಕ್ರೋಚ್, ಅವ್ರೇನೋ ಮಾತಾಡೋದಕ್ಕೆ ಅಂತ ಕಾಲ್ ಮಾಡಿದ್ದಾರೆ. ಅಯ್ಯೋ, ಮಾತಾಡು ಸತ್ಯ, ನಾವು ಬೇಡ ಅನ್ವಾ? ಆದ್ರೆ ನೀನ್ ಮಾತಾಡೋದನ್ನ ನಾವೆಲ್ಲ ಕೇಳಿಸ್ಕೊತೀವಿ. ಅದೇ ಸತ್ಯ, ಹಾ ಹೇಳು ಅಮೂಲ್ ಬೇಬಿ. ಏನ್ ಸತ್ಯ, ರೀಚ್ ಆದೆ ಅಂತ ಫೋನು ಮಾಡಿಲ್ವಲ್ಲ? ತವ್ರ ಮನೆಗೆ ಹೋಗಿದ ತಕ್ಷಣ ನಾನು ಮರ್ತೋದ್ಯಾ? ಆಗ್ಲೇ ರೀಚ್ ಆದ್ವಿ ಅಮೂಲ್ ಬೇಬಿ. ಓ, ನಾನು ಫೋನ್ ಮಾಡಿ ಕೇಳಿದ್ರೆ ಮಾತ್ರ ಹೇಳದ? ಅಟ್ಲೀಸ್ಟ್ ಒಂದು ಮೆಸೇಜ್ ಕಳ್ಸೋದಲ್ವ ಸತ್ಯ? ಹ್ಞೂ. ಏನ್ ಹ್ಞೂ? ನಾನು ಬರ್ತೀನಿ ಅಂತ ಹೇಳಿದ್ರು ನಾನು ಒಬ್ಬನೇ ಇಲ್ಲಿ ಬಿಟ್ಟು ಹೋಗಿದ್ಯಾ? ಒಂದ್ ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಗಂಡ ಅನ್ನೋ ಪ್ರಾಣಿ ಇದೀನಿ ಅಂತ ನೆನ್ಪಿದ್ಯಾ ಅಥವಾ ಮರ್ತೋಗಿದ್ಯಾ? ನಿನಗೆ ಮರೆಯೋದಕ್ಕಾಗತ್ತಾ ಅಮೂಲ್ ಬೇಬಿ? ಸುಮ್ಮನೆ ಏನೇನೋ ಮಾತಾಡ್ಬೇಡ. ಹಾಗಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ನೀನ್ ಪಕ್ಕದಲ್ಲೇ ಇರ್ತಾ ಇದ್ದೆ 24/7. ಅಲ್ಲಿ ಉಳಿದವರೆಲ್ಲ ಇದ್ದಾರಲ್ಲ ಅಮೂಲ್ ಬೇಬಿ. ಅವ್ರಿದ್ರೆ ನೀನಿದ್ದಂಗ ಆಗತ್ತ ಸತ್ಯ? ಹ್ಞೂ. ಮತ್ತೆ ನೋಡು, ಅದನ್ನೇ ಮಾತಾಡ್ತಾ ಇದ್ಯಾ? ಮತ್ತೇನಿಲ್ಲ, ಇಡ್ಲಾ ಫೋನು? ಹಲೋ ಸತ್ಯ. ಸರಿ, ಏನಕ್ಕೆ ಫೋನ್ ಮಾಡಿದ್ಯಾ? ಅಯ್ಯೋ, ನನ್ನ ಹೆಂಡತಿ ಜೊತೆ ಮಾತಾಡಕ್ಕೆ ಕಾರಣ ಇರ್ಲೇಬೇಕಾ? ಪ್ರೀತಿ ಒಂದೇ ಸಾಕಾಗಲ್ವಾ? ಹ್ಞೂ. ಸತ್ಯ, ನಾನಿನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಗೊತ್ತಾ? ಹ್ಞೂ. ಸತ್ಯ, ನೀನಿಲ್ದೆ ಮನೆ ಖಾಲಿ ಖಾಲಿ ಅನಿಸ್ತಾ ಇದೆ. ನೀನಿಲ್ಲೇ ಪಕ್ಕದಲ್ಲೇ ಇರ್ಬೇಕಾಗಿತ್ತು ಅಂತ ಅನಿಸ್ತಾ ಇದೆ. ಹ್ಞೂ. ಸತ್ಯ, ನೀನ್ ಹೇಳಿದ ಕೆಲಸ ಮುಗಿಸಿದೀನಿ. ಚಿಕ್ಕಪ್ಪನ ಜೊತೆ ಮಾತಾಡಿದೀನಿ. ಅಂದ್ರೆ ಲಾಂಗ್ ಡ್ರೈವ್ ಪಕ್ಕ ಅಲ್ವಾ?
ಓಕೆ, ಎಲ್ಲಿ ಹೋಗೋಣ? ಎಲ್ಲಿಗಾದ್ರೂ. ಏ ನೀನೇ ಹೇಳು ಸತ್ಯ. ನಾನು ನೀನು ಲಾಂಗ್ ಡ್ರೈವ್ ಹೋಗ್ತಾ ಇದೀವಿ, ನೀನು ಎಲ್ಲಿ ಅಂತೀಯೋ ಅಲ್ಲೇ ಹೋಗೋಣ. ಹ್ಞೂ. ಓ, ಎಲ್ಲಿ ಅಂತ ಇವಾಗಲೇ ಡಿಸೈಡ್ ಮಾಡಕ್ ಆಗ್ತಾ ಇಲ್ವಾ? ಏನ್ ಪರವಾಗಿಲ್ಲ, ಆರಾಮಾಗಿ ಡಿಸೈಡ್ ಮಾಡ್ಕೊಂಡು ಎಲ್ಲಿ ಅಂತ ಹೇಳು. ಹಾಂ. ಸತ್ಯ, ಮತ್ತೆ ಏನು? ಏನಾದ್ರೂ ಕೊಡು. ಏನು? ಏನ್ ಸತ್ಯ, ನಿನಗ್ ಗೊತ್ತಿಲ್ವಾ? ಸುಮ್ನೆ ಆಕ್ಟ್ ಮಾಡ್ಬೇಡ ನೀನು. ಅಮೂಲ್ ಬೇಬಿ. ಏನ್ ಅಮೂಲ್ ಬೇಬಿ? ಮುತ್ತಬೇಕು, ಕೊಡು ಸತ್ಯ. ಅಮೂಲ್ ಬೇಬಿ, ಈಗ ಅವೆಲ್ಲ ಆಗಲ್ಲ, ಬಾಯ್. ಏಯ್, ನಾನು ಅವಾಗ್ಲಿಂದ ನಿನ್ನ ಮಿಸ್ ಮಾಡ್ಕೊಂಡು ಮಾತಾಡ್ತಾ ಇದ್ರೆ ನೀನ್ ಬಾಯ್ ಅಂತ ಇದ್ಯಾ? ಹೋಗು ಸತ್ಯ, ನಾನು ಇಷ್ಟು ಮಾತಾಡ್ತಾ ಇದ್ರು ನೀನ್ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ. ಆಯ್ತು ಹೋಗು. ಇಲ್ಲಿದ್ದಾಗ ಅಮ್ಮನ ಹಿಂದೆ ಮುಂದೆ ಓಡಾಡೋದು, ಅವ್ರ ಮನೆಗೆ ಹೋದಾಗ ನನ್ನ ಕಂಪ್ಲೀಟ್ ಆಗಿ ಮರ್ತ್ಬಿಡೋದು. ಆಯ್ತಾಯ್ತು, ಎಲ್ಲ ಇದೇ ಆಯ್ತು. ನೋಡೋಣ ಅದು ಎಷ್ಟು ದಿವಸ ಹೀಗೆ ಮಾಡ್ತೀಯ ಅಂತ. ನಾನು ನಿನ್ ಫೋನು ಮಾಡಲ್ಲ, ಮೆಸೇಜು ಮಾಡಲ್ಲ. ಅದ್ ಎಷ್ಟು ದಿನ ನನ್ ಬಿಟ್ಟಿರ್ತೀಯೋ ನಾನು ನೋಡ್ತೀನಿ. ಬಾಯ್. ಈಗ ಸಮಾಧಾನ ಆಯ್ತಾ? ಗಂಡ ಹೆಂಡತಿ ಮಾತು ಕೇಳಿಸ್ಕೋಬಾರ್ದು ಅಂತ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಇಲ್ಲ. ಆದ್ರೂ ಸತ್ಯ, ಬಾವಂಗೆ ನಿನ್ ಮೇಲೆ ಏನ್ ಲವ್ ಅಂತೀಯ? ಒಂದ್ ನಿಮಿಷನೂ ಬಿಟ್ಟಿರಲ್ಲ ಅಂತಾರೆ. ಇದನ್ನೇಕೊಂಡ್ರು ಲವ್ ಅನ್ನೋದು. ನಾನಂತೂ ಫಿಕ್ಸ್ ಅಪ್ಪ. ಇವ್ರು ಲಾಂಗ್ ಡ್ರೈವ್ ಹೋಗ್ಬೇಕಾರೆ ನಾನು ಇವ್ರ ಹಿಂದೆನೇ ಹೋಗ್ತೀನಿ. ನಾನೇ ಬರ್ತೀನೋ? ನಾನು ಬರ್ತೀನಿ ಮಚ್ಚ. ನನ್ನೇ ರೇಗಿಸ್ತಾ ಇದ್ದೀರಾ? ಮಾಡ್ತೀನಿ ರೀ ನಿಮ್ಗೆ. ಸತ್ಯ, ಏನ್ ಹುಡುಕ್ತಾ ಇದೆಯಾ? ಇಲ್ಲೆಲ್ಲೋ ಚೈನ್ ಬಿದ್ದಿತ್ತು, ಅದನ್ನ ನೋಡ್ತಾ ಇದ್ದೀನಿ. ಹಲೋ ಜಾನ್ಕಮ್ಮ, ಊಟ ರೆಡಿ ಆಯ್ತಾ? ನಿಂತ್ಕೊಳ್ರೋ. ಹೇಳ್ರಿತು. ನನ್ನ ಅಲ್ಲೆಲ್ಲ ಕಡೆ ಹುಡುಕ್ತಿದ್ಯಾ ಅಲ್ವಾ? ಇಲ್ಲ ಇಲ್ವಲ್ಲ, ನೀನು ನಿಮ್ಮಲ್ಲಿ ಇರ್ತೀಯ, ನಾನೇನಕ್ಕೆ ಇಲ್ಲಿ ಹುಡುಕ್ಲಿ? ಹೋಗೋ, ನಿನಗೆ ನಾನು ನೆನಪೇ ಆಗಲ್ಲ ಅಲ್ವಾ? ನೆನಪಾಗ್ತೀಯ ಕಣೆ, ಯಾಕೆ ಹಂಗಂತ ಇದೆಯಾ? ಅಲ್ವೋ, ಅದಕ್ಕೆ ಅಲ್ಲಿಗೆ ಬಂದಿದ್ದಾರೆ. ನಾನು ಅದಕ್ಕೆ ಜೊತೆ ಬಂದಿರ್ತೀನಿ ಅಂತ ಇಮ್ಯಾಜಿನ್ ಮಾಡಿಕೊಂಡು ನನ್ನನ್ನು ಹುಡುಕ್ತಿಲ್ವಾ? ನೀನೊಬ್ಬ ಅನ್ರೊಮ್ಯಾಂಟಿಕ್ ಫೆಲೋ. ಸುಮ್ಮನೆ ನಾನೇ ಏನೇನೋ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ನೀನು ಬರಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. ಎಂಥ ಹುಡುಗನೋ ನೀನು? ನಾನು ಬರ್ತೀನಿ ಅಂತ ಕನಸು ಕಾಣೋದು ಬಿಟ್ಟು ನಾನು ಬರಲ್ಲ ಅಂತ ಮೊದಲೇ ಗೊತ್ತಿತ್ತು ಅಂತ ಒಳ್ಳೆ ಸ್ವಾಮೀಜಿ ಥರ ಹೇಳ್ತಾ ಇದೆಯಲ್ಲ. ನನಗೂ ನಿನ್ನ ಮೀಟ್ ಆಗಬೇಕು ಅಂತ ಆಸೆ ಇತ್ತು ಕಣೆ, ಆದರೆ ನಮ್ಮ ಸತ್ಯನ ಬಗ್ಗೆ ನನಗೆ ಗೊತ್ತಿಲ್ವಾ? ಏನು ಗೊತ್ತು ನಿಂಗೆ? ನೀನು ಬರ್ತೀನಿ ಬರ್ತೀನಿ ಅಂತ ಗೋಗರ್ದಿರ್ತೀಯ, ಸತ್ಯ ಬೇಡ ಅಂದಿರ್ತಾಳೆ. ಅದೇಗೋ ಅಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದೆಯಾ? ಅವಳು ಸತ್ಯ ಮೊದಲು ಕನಸಿನ ಬಗ್ಗೆ, ನಮ್ಮ ಗುರಿಗಳ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋಳು. ಪ್ರೀತಿ ಗೀತೆ ಎಲ್ಲ ಆಮೇಲೆ ಅಂತಳವಳು. ಸೊ ಅವಳು ನಿನ್ನ ಕರ್ಕೊಂಬರಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಹೂನಪ್ಪ, ನೀನು ಯಾವಾಗಲೂ ಅವ್ರನ್ನೇ ಹೊಗಳ್ತಾ ಇರೋ, ಆಮೇಲೆ ಗುರಿ ಅದು ಇದು ಅಂತ ಲೆಕ್ಚರ್ ಕೊಡು. ನಿಂಗೆ ನಾನು ಯಾಕೆ ಬೇಕು ಅಲ್ವಾ? ಅಲ್ಲಿದಾರಲ್ಲ ನಿನ್ನ ಫ್ರೆಂಡ್ಸು, ಅವ್ರ ಹತ್ರನೇ ಮಾತಾಡ್ಕೊ ಹೋಗು. ನೀ ನನ್ನ ಆಕ್ಸಿಜನ್ ರೈತು. ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದರೂ ನನ್ನ ಉಸಿರಾಗಿ ನನ್ನ ಜೊತೆನೇ ಇರ್ತೀಯ. ಅದಕ್ಕೆ ನಾನು ಇಷ್ಟು ಆರಾಮಾಗಿರೋದು. ಅಪ್ಪ, ಪರವಾಗಿಲ್ವೇ ನಮ್ಮ ಹುಡುಗ? ಇಷ್ಟೊತ್ತಲ್ಲಿ ಒಳ್ಳೆ ರೊಮ್ಯಾಂಟಿಕ್ ಡೈಲಾಗ್ ಹೊಡಿತಿದ್ಯಲ್ಲ. ಟ್ಯೂಬ್ಲೈಟ್ ಥರ ಲೇಟ್ ಆದರೂ ಪರವಾಗಿಲ್ಲ, ಬೆಳಕು ಕೊಡ್ತೀಯ. ರಿತು, ನನ್ನೇ ಆಡ್ಕೋತಾ ಇದೆಯಾ? ಇಲ್ಲಪ್ಪ, ನನ್ನ ಮುದ್ದು ನೀನು, ನನ್ನ ಬಂಗಾರ. ನಿನ್ನ ನಾನು ಆಡ್ಕೋತೀನಾ? ಸರಿ ಸರಿ, ನೀನು ಹೋಗು. ಅದಕ್ಕೆ ಏನಾದರೂ ಇನ್ನೂ ಮಾತಾಡ್ತಾ ಇರೋದು ನೋಡಿದ್ರೆ ಅಷ್ಟೇ, ಸುಮ್ಮನೆ ನೀನು ಬಯಸ್ಕೋಬೇಕಾಗತ್ತೆ. ಸರಿ, ಬಾಯ್ ರಾಕಿ. ಐ ಲವ್ ಯು. ಲವ್ ಯು ಟೂ ರಿತು. ಯಾಕೆ ಹೇಳ್ಕೊಂಡು ಹೋಗ್ತಾ ಇದ್ಯಾ? ಬನ್ನಿ, ಇಲ್ಲಿ ಸತ್ತಿಂಗ್ ಬಾಗಿನ ಕೊಡ್ಬೇಕಲ್ವಾ? ಏನೀಗ? ಈಗಲ್ಲ ಅತ್ತೆ, ಬಾಗಿನ ಕೊಡಬೇಕು ಅಂತ ಬಾಲನ ಹತ್ರ ಸತ್ತಿಂಗ್ ಒಂದು ಸೀರೆ ತರಿಸ್ದೆ. ನೋಡಿದ್ರೆ ಅವ್ರ ಅತ್ತೆನೂ ಬಂದಿದ್ದಾರೆ.
ಸತ್ತಿಂಗ್ ಕೊಟ್ಟು ಅವ್ರ ಅತ್ತೆ ಕೊಡ್ದಿದ್ರೆ ಸರಿ ಹೋಗುತ್ತಾ? ಹೌದಲ್ವಾ ಜಾನಕಿ, ಈಗೇನೇ ಮಾಡೋದು? ನನಗೂ ಅದೇ ಗೊತ್ತಾಗ್ತಿಲ್ಲ ಅತ್ತೆ. ಇವ್ರ ಹಣದಲ್ಲಿ ಬಡವರಾದರೂ ಗುಣದಲ್ಲಿ ಶ್ರೀಮಂತರು. ಅತ್ತೆ, ಈ ಸಾರಿ ಚೀಟಿ ದುಡ್ಡು ಕಟ್ಟಿಲ್ಲ. ಅದೊಂದು ಬೇರೆ ಇದೆಯಾ? ಅದಕ್ಕೆ ಎಲ್ಲಿಂದನೇ ದುಡ್ಡು ತರೋದು? ಅಯ್ಯೋ ಹಾಗಲ್ಲ ಅತ್ತೆ, ಚೀಟಿ ಕೊಡೋ ದುಡ್ಡು ನನ್ನ ಹತ್ರನೇ ಇದೆ ಅಂದೆ. ಆ ದುಡ್ಡಲ್ಲಿ ಸೀರೆ ತರ್ಬೋದಲ್ವಾ? ಈ ಸಾರಿ ಚೀಟಿ ದುಡ್ಡಲ್ಲಿ ಸೀರೆ ತಂದು ಮುಂದಿನ ಸಾರಿ 2 ಚೀಟಿ ದುಡ್ಡಿಗೆ ಹಣ ಹೊಂದಿಸಿದ್ರೆ ಆಯಿತು ಅತ್ತೆ. ಹಾಗೆ ಮಾಡೋಣ ಜಾನಕಿ. ಹೌದು ಕಣೆ, ಪಕ್ಕದ ಮನೆ ಸುನಂದಮ್ಮ ನಿನ್ನ ಹತ್ರ 3 ಬ್ಲೌಸ್ ಹೊಲಿಸ್ಕೊಂಡಿದ್ದಾಳೆ. ಒಂದು ಬ್ಲೌಸ್ಗೆ 400 ರೂಪಾಯಿ ಅಂದ್ರೂ 1200 ರೂಪಾಯಿ ಆಯಿತು. ಹಾಗೆ ಮಾಡೋಣ. ಮುಂದಿನ ತಿಂಗಳು ಹೇಗೋ ಹೊಂದಿಸಿದ್ರಾಯ್ತು. ಹುಡುಗರಿಲ್ಲೇ ಇದ್ದಾರಲ್ಲ, ಅವ್ರ ಹತ್ರ ದುಡ್ಡು ಕೊಟ್ಟು ಸೀರೆ ತರಕ್ಕೆ ಹೇಳು. ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋದು ತರಕ್ಕೆ ಹೇಳು. ಪಾಪ ಬೀಗರು ನಾವು ಹೋದಾಗ ಎಷ್ಟೆಲ್ಲ ಸತ್ಕಾರ ಮಾಡಿ ಕಳಿಸಿದ್ರು. ನಾವು ಅವ್ರ ಮಟ್ಟಕ್ಕೆ ಮಾಡೋಕ್ಕಾಗಲಿಲ್ಲ ಅಂದರೂ ಸ್ವಲ್ಪ ಚೆನ್ನಾಗಿರೋ ಸೀರೆನೇ ತರೋಕ್ಕೆ ಹೇಳೆ. ನಿಜ ಅತ್ತೆ, ನಾನು ರಾಕಿಗೆ ಹೇಳ್ತೀನಿ. ನಿನ್ನ ಹತ್ರ ದುಡ್ಡು ಎಷ್ಟಿದೆ ಅಂದರೆ? 2000 ಅತ್ತೆ. ನೋಡು, 2000ಕ್ಕೆ ಒಳ್ಳೆ ಸೀರೆನೇ ಸಿಗುತ್ತೆ. ಅದರಲ್ಲಿ ಉಳಿಸೋಣ ಅಂತ ಹೋಗಬೇಡ ಏನೋ. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಅಯ್ಯೋ, ಇವ್ರು ಸುಮ್ಮನೆ ಯಾಕೆ ಇಷ್ಟೊಂದು ತೊಂದರೆ ತಗೋತಿದ್ದಾರೆ? ಬೇಡ ಅಂತ ಹೇಳಿಬಿಡ್ತೀನಿ. ರಾತ್ರಿ ಆದಮೇಲೆ ಬಾಗ್ನ ಕೊಡೋದು ಚೆನ್ನಾಗಿರಲ್ಲ. ಆದಷ್ಟು ಬೇಗ ತರಿಸ್ಬೇಡಿ ಈಗಲೇ. ಸರಿ ಅತ್ತೆ, ಈಗಲೇ ಕರೆಸ್ತೀನಿ ಅವನ್ನ. ನಾನು ಇದನ್ನೆಲ್ಲ ಕೇಳಿಸ್ಕೊಂಡೆ ಅಂತ ಗೊತ್ತಾದರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೀಗೆ ಮಾತಾಡ್ತಿದ್ದೀನಿ ಅಂದ್ಕೊಂಡು ಬೇಜಾರು ಮಾಡಿಕೊಂಡ್ರೆ ಕಷ್ಟ. ಅವ್ರ ಅಭಿಮಾನಕ್ಕೆ ನಾನು ಅಡ್ಡಿ ಆಗೋದು ಸರಿಯಲ್ಲ. ಎಲ್ಲದ್ರ ಬಗ್ಗೆನೂ ಯೋಚನೆ ಮಾಡ್ತೀಯಲ್ಲೇ. ಎಲ್ಲ ನಮ್ಮ ಸತ್ತಿನ ಥರನೇ. ಅತ್ತೆ, ಅವಳು ನನ್ನ ಮಗಳು. ಎಲ್ಲ ನಿನ್ನ ಥರನೇ ಆಯಿತಾ? ಅಮ್ಮ ಬರಕ್ಕೆ ಹೇಳಿದ್ರಿ? ಬಂದ್ಯಾ? 1 ನಿಮಿಷ. ತಗೋ, ಎಣಿಸ್ಕೊ. 2000 ಇರಬೇಕು. ಹೋಗ್ಬಿಟ್ಟು ಬೇಗ ಒಂದು ಸೀರೆ ತೊಗೊಂಬಂದ್ಬಿಡು. ಸೀರೆನಾ? ಹೀಗ್ಯಾಕೆ? ಅಯ್ಯೋ, ಯಾಕೆ ಏನು ಎತ್ತ ಅಂತ ಕೇಳಬೇಡ ಕಣೋ. ಒಂದು ಸೀರೆ ತೊಗೊಂಬಂದ್ಬಿಡು, ತುಂಬ ಚೆನ್ನಾಗಿರಬೇಕು. ಸರಿ ಆಯಿತು, ಬೇಗ ಹೋಗು. ಯಾಕಕ್ಕ ಗಾಬರಿ ಆಗಿದೆಯಾ? ಏನಾಯಿತು? ನಾನು ಯಾಕೆ ಗಾಬರಿ ಆಗಲಿ? ಅದು ನಿನ್ನನ್ನು ನೋಡಿ ಹೆದರ್ಕೊಳ್ಳೋ ಕರ್ಮ ನನಗಿನ್ನೂ ಬಂದಿಲ್ಲ. ಹೆದರಿಕೆನಾ? ನಾನು ಹಾಗೆ ಹೇಳಲೇ ಇಲ್ವಲ್ಲ. ಹಾಗಿದ್ರೆ ಹೆದರ್ಕೊಂಡಿದ್ಯಾ ಅಂತ ಆಯ್ತು. ಕೀ ಸುಮ್ಮನೆ ಕೆಣಕ್ಬೇಡ, ಹೋಗ್ತಾ ಇರು. ನೀನು ಸುಮ್ಮನೆ ಇದ್ದಿದ್ರೆ ನಾನು ಯಾಕಕ್ಕ ನಿನ್ನ ತಂಟೆಗೆ ಬರ್ತಿದ್ದೆ? ನೀನು ಮೊದಲಿಂದನೂ ಹೀಗೆ ಏನೋ ಒಂದು ಬೇಡದೇ ಇರೋ ಕೆಲಸ ಮಾಡೋದು, ಆಮೇಲೆ ನನ್ನ ಕೈಯಲ್ಲಿ ಸಿಕ್ಕಾಕೊಂಡು ಒದ್ದಾಡೋದು. ಕರ್ಮ, ಯಾಕಾದರೂ ನನ್ನ ತಂಗಿಯಾಗಿ ಹುಟ್ಟಿದ್ಯೋ? ನನ್ನ ಬೆನ್ನ ಹಿಂದೆನೆ ಬಿದ್ದು ಸಾಯ್ತಿರ್ತೀಯ. ನಾನು ನಿನ್ನ ಬೆನ್ನ ಹಿಂದೆ ಇದ್ದಿದ್ದಕ್ಕೆ ನೀನು ಇಷ್ಟು ದಿನ ನೆಮ್ಮದಿಯಾಗಿದ್ದಿದ್ದು. ಇಲ್ಲ ಅಂದಿದ್ರೆ ನಿನ್ನ ಜೀವನ ಏನೋ ನೀನೇ ಲೈಫ್ ಕೊಟ್ಟಿರೋ ಥರ ಆಡಬೇಡ. ಹಂಗೆ ನೋಡಿದ್ರೆ ನನ್ನಿಂದಾಗಿನೇ ನಿನಗೆ ಈ ಲೈಫ್ ಸಿಕ್ಕಿರೋದು. ಅದೇ ಮತ್ತೆ ನಿನ್ನ ಹಣೆ ಬರ ಕೆಟ್ಟಿತ್ತು. ಅವತ್ತು ನಾನು ಅಷ್ಟೆಲ್ಲ ಕಾವಲಿಟ್ಟಿದ್ರು ನನ್ನ ಕಣ್ ತಪ್ಪಿಸಿ ಮದುವೆ ಮನೆಯಿಂದ ಓಡ್ ಹೋದೆ. ಅವತ್ತು ಒಂದಿನ ನಾನು ಸೋತಿದ್ದಕ್ಕೆ ಇವತ್ತು ನಿನ್ನ ಬದುಕೆ ಸೋತ್ ನಿಂತಿದೆ. ಅವತ್ತು ನೀನು ನೋಡಿದ್ದಲ್ಲ ಸತ್ಯ,
ಭಗವಂತ ಗೆದ್ದಿದ್ದು. ನಿನ್ನನ್ನು ನಮ್ಮ ಮನೆಗೆ ಸೊಸೆಯಾಗಿ ಕಳಿಸೋಕ್ಕೆ ಅವನು ಆಡಿದ ಆಟ ಇದೆಲ್ಲ. ಆದರೆ ಅದರಿಂದ ನಿನಗೆ ಒಳ್ಳೇದಾಗಿತ್ತು. ಕಾರು ಆಸ್ತಿ ಇರೋನ್ನ ಮದುವೆ ಆಗಿ ಮಜಾ ಮಾಡ್ತಿದ್ಯಾ. ನಾಲ್ಗೆ ಹಿಡಿತದಲ್ಲಿರಲಿ. ಓ, ಅತ್ತೆ ಸೊಸೆ ಒಂದಾಗಿದ್ದಕ್ಕೆ ತುಂಬ ಮೆರಿತಾ ಇದೆಯಾ? ಆ ಸೀತಾ ನೀನು ಮದುವೆ ಆಗಿದ್ದ ಹೊಸ್ತ್ರಲ್ಲಿ ಹೆಂಗೆ ಟ್ರೀಟ್ ಮಾಡ್ತಿದ್ಲು ಅಂತ ನನಗೂ ಚೆನ್ನಾಗಿ ಗೊತ್ತು. ಅವ್ರ ಮನೆ ನಾಯಿಗಿರೋ ಬೆಲೆನೂ ನಿನಗಿರಲಿಲ್ಲ. ಆದರೆ ಈಗ ನಾವು ಅತ್ತೆ ಸೊಸೆ ಹೇಗಿದ್ದೀವಿ ಅಂತ ನಿನಗೆ ಗೊತ್ತಲ್ವಾ? ನೀನು ನೋಡಿದ್ಯಾ ಅಲ್ವಾ? ಅದಕ್ಕೆ ತಾನೇ ನೀನು ಇಷ್ಟೊಂದು ಉರ್ಕೋತಾ ಇರೋದು. ಅಷ್ಟಕ್ಕೂ ನನಗೆ ನನ್ನ ಲೈಫಲ್ಲಿ ಯಾವುದು ಸುಲಭವಾಗಿ ಸಿಗಲಿಲ್ಲ ಅಕ್ಕ. ಎಲ್ಲ ನಾನು ಸಂಪಾದನೆ ಮಾಡಿದ್ದು. ನಮ್ಮತ್ತೆ ಪ್ರೀತಿನೂ ಅಷ್ಟೆ, ಅದನ್ನು ನಾನು ಸಂಪಾದನೆ ಮಾಡಿದ್ದು. ನೀನೇನು ಮಾಡಿದ್ಯಾ ಲೈಫಲ್ಲಿ? ಯಾವುದಾದ್ರೂ ಒಂದು ಒಳ್ಳೆ ವಿಷಯ ಇದ್ದರೆ ಹೇಳು. ಇದ್ರೆ ತಾನೇ ಹೇಳೋದಕ್ಕೆ. ನೀನು ನೆಟ್ಟಗಿದ್ದಿದ್ದರೆ ಇಷ್ಟೊತ್ತಿಗೆ ನಮ್ಮ ಹಾಗೆ ನೆಮ್ಮದಿಯಾಗಿ ಇರ್ತಿದ್ದೆ. ಕೈಯಾರೆ ಭವಿಷ್ಯ ಹಾಳು ಮಾಡಿಕೊಂಡು ಈಗ ಹುರ್ಕೊಂಡ್ರೆ ಏನು ಬಂತು? ಹೀಗೆ ಯಾವಾಗಲೂ ಹುರ್ಕೊಂಡಿದ್ರೆ ಮೊದಲು ಬೂದಿ ಆಗೋದೆ ನೀನು, ತಿಳ್ಕೊ. ಏಯ್, ಅತಿಯಾಗಿ ಆಡ್ಬೇಡ. ನಾನೇನಾದರೂ ಮನ್ಸು ಮಾಡಿದ್ರೆ ಎಲ್ಲನೂ ಹಾಳು ಮಾಡಿಬಿಡ್ತೀನಿ. ಹಾಳು ಮಾಡ್ತೀಯ, ಎಲ್ಲಾನು ಹಾಳು ಮಾಡ್ತೀಯ. ನಿನಗ ಕೆಪಾಸಿಟಿ ಇದೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದರೆ ನಿನ್ನ ಮುಂದೆ ಇರೋದು ಈ ಸತ್ಯ. ಸತ್ಯನ ಮುಂದೆ ನಿನ್ನ ಆಟ ಎಲ್ಲ ನಡೆಯಲ್ಲ. ಐ ಆಮ್ ಸೋ ಸಾರಿ ಡಾರ್ಲಿಂಗ್. ಏನು ಗೊತ್ತಾ ದಿವ್ಯಕ್ಕ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಹಾಳು ಮಾಡಿಬಿಡ್ತೀನಿ ಅನ್ನೋದ್ರಲ್ಲಿ ಯಾವುದೂ ದೊಡ್ಡಸ್ತಕ್ಕೆ ಇಲ್ಲ. ಒಂದು ಸಂಸಾರ ಕಟ್ಟಬೇಕು, ನಿಭಾಯಿಸ್ಬೇಕು, ಗಂಡನ ಮನೆಗೆ ಹೋಗಿ ಅಲ್ಲಿರೋ ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ಅವರಲ್ಲಿ ನಾವು ಒಬ್ಬರಾಗಬೇಕು, ಸಂಬಂಧಗಳನ್ನು ಸಂಭ್ರಮಿಸ್ಬೇಕು. ಅದು ಗೆಲುವು ಅಂದರೆ. ಅಂಥ ಗೆಲುವಿನ ರುಚಿ ಯಾವತ್ತಾದರೂ ನೋಡಿದ್ಯಾ? ಈ ದಿವ್ಯಂಗೆ ನಮ್ಮ ಸತ್ಯನೇ ಸರಿ. ಹೆಂಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ಬೈ ದ ವೇ ಡಾರ್ಲಿಂಗ್, ನಿನ್ನ ಹತ್ರ ನಾನೊಂದು ವಿಷಯ ಕೇಳಬೇಕು. ಏನು? ನಿನ್ನ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಅತ್ತೆ ಏನಾದರೂ ಸಿಕ್ಕಿದ್ರಾ? ನಾನು ಎಲ್ಲಿಗೂ ಹೋಗೇ ಇಲ್ಲ. ಇನ್ನು ಅವ್ರು ಸಿಗೋದು ಎಲ್ಲಿಂದ ಬಂತು? ಅದೆಷ್ಟು ಸುಳ್ಳು ಹೇಳ್ತೀಯೇ? ಅದೆಷ್ಟು ಅಂತ ಸುಳ್ಳು ಹೇಳ್ತೀಯಾ? ಇದಾದರೂ ನಿಜ ಹೇಳು. ಹೌದು ಕಣೆ, ಹೋಗಿದ್ದೆ. ನಿಮ್ಮ ಅತ್ತೆ ಸಿಕ್ಕಿದ್ರು. ಅದನ್ನ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಅವ್ರೇನು ದೊಡ್ಡ VIP ನಾ? ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಬೇಡ, ನಾನು ಸಹಿಸಲ್ಲ. ಅವರು ನನ್ನ ಅತ್ತೆ, ಮರ್ಯಾದೆ ಇರಲಿ. ಮರ್ಯಾದೆಯಿಂದ ಅವ್ರ ಹತ್ರ ಏನು ಮಾತಾಡಿದೆ ಅಂತ ಹೇಳ್ಬಿಡು. ದೌಲತ್ ರಾಣಿ, ನಾನು ಅವ್ರ ಹತ್ರ ಏನು ಮಾತಾಡಿದೆ ಅಂತ ನಿನಗೆ ಯಾಕೆ ಬೇಕು? ಇಷ್ಟಕ್ಕೂ ಇದನ್ನೆಲ್ಲ ಕೇಳಕ್ಕೆ ನೀನು ಯಾವಳೆ? ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದೇ ಇಲ್ಲ ಅಂತೀಯಲ್ಲ? ಆ ನಿಮ್ಮತ್ತೆ ದೇವಸ್ಥಾನದಲ್ಲಿ ಸಿಕ್ಕಿದ್ರು. ಏನೋ ಹೇಳಿದ್ದೀನಿ ಅನ್ನೋ ಥರ ನಿನ್ನನ್ನು ಚೂ ಬಿಟ್ಟಿದ್ದಾರಲ್ಲ, ಹೋಗಿ ಅವ್ರನ್ನೇ ಕೇಳು ನಾನು ಏನು ಹೇಳಿದೆ ಅಂತ. ಅಂದರೆ ಅವ್ರ ಹತ್ರ ನೀನೇನೋ ತಪ್ಪಾಗಿ ಮಾತಾಡಿದ್ಯಾ ಅಂತಾಯ್ತು. ಅಷ್ಟಕ್ಕೂ ಅವ್ರು ನನಗೇನು ಹೇಳಲಿಲ್ಲ. ನನಗೆ ನಿನ್ನ ದುರ್ಬುದ್ಧಿಗೆ ಗೊತ್ತಿರೋದ್ರಿಂದ ಎಲ್ಲ ಅರ್ಥ ಆಯಿತು. ಏಯ್, ಸುಮ್ಮನೆ ಕಿರಿಚ್ಬೇಡ. ಅದೇನು ಹೇಳಿದೆ ಅನ್ನೋದನ್ನ ಬೇಗ ಹೇಳು. ಆ ಮುದುಕಿ ಬಾಯಿಗೆ ಬಂದಂಗೆ ಮಾತಾಡ್ಲು. ನಾನೇ ಹೋಗಲಿ ಪಾಪ ಅಂತ ಬಿಟ್ಟೆ. ಇನ್ನೊಂದ್ಸಲ ಆ ರೀತಿ ಮಾತಾಡಿದ್ರೆ